ಇದೆಲ್ಲದರ ಮಧ್ಯೆ SC/ST ಸಚಿವರ ದೆಹಲಿ ಪರೇಡ್ ಮುಂದುವರೆದಿದೆ. ಡಾಕ್ಟರ್ ಪರಮೇಶ್ವರ್ ಮೊದಲು ಹೋದರು ಹೋಮ್ ಮಿನಿಸ್ಟ್ರು, AICC ಅಧ್ಯಕ್ಷರ ಭೇಟಿ. ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಹೋದರು. ತಕ್ಷಣ KN ರಾಜಣ್ಣ ಹೋದರು. ನಿನ್ನೆಯಷ್ಟೇ ರಾಜಣ್ಣ ಅವರು ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. KN ರಾಜಣ್ಣ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವರ ಭೇಟಿಗೆ ಟೈಮ್ ಕೇಳಿದಾರಂತೆ. ಹಿಂದೊಮ್ಮೆ ದಲಿತ ಸಮಾವೇಶ ಮಾಡಬೇಕು ಅಂತ ಹೊರಟಾಗ ಈಗ ಬೇಡ ಅಂತ ಹೇಳಿದ್ರಿ, ಇನ್ನು ಮುಂದೆ ಅದರ ಆಯೋಜನೆಗಳನ್ನು ಆರಂಭಿಸಬಹುದಾ ಅಂತ ಪ್ರಶ್ನೆ. ಪರಿಷತ್ಗೆ ನಾಮನಿರ್ದೇಶನದ ಸಮಯ ಬಂದಿದೆ. ದಲಿತರಿಗೆ ಆದ್ಯತೆ ಸಿಗಲಿ ಅಂತ ಒತ್ತಾಯ. KPCC ಅಧ್ಯಕ್ಷರನ್ನ ಆದಷ್ಟು ಬೇಗ ಬದಲಾವಣೆ ಮಾಡಿ ಅಂತ ಪಟ್ಟು. ಈ ಮಧ್ಯೆ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪನವ್ರದ್ದೊಂದು ಮೀಟಿಂಗ್ ಆಗಿದೆ. PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪನವರನ್ನ ಭೇಟಿಯಾಗಿದೆ. ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದು ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ. ಯಾರ್ಯಾರು ಏನು ಹೇಳ್ತಾರೋ ಸ್ವತಂತ್ರರು. ನಾವೇನೋ ಅವ್ರು ಹೇಳಿದ್ರೆ ಅಂತ ನಾವು ಹೇಳೋಕ್ಕಾಗಲ್ಲ, ನಾಳೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳೋಕ್ಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬೋದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದ್ದೀವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೀವಿ, ಅವರು ಹೇಳಿದ್ದಾರೆ. ಕಾಯ್ಬೇಕಷ್ಟೇ, ಕಾದು ನೋಡೋಣ. ಲೀಡಲ್ಲಿದ್ದೀರಿ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ. DK ಸುರೇಶ್ ಹೇಳಿದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ ಸರ್? ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ, ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ. ನೋಡ್ರಿ, ಕಾದು ನೋಡೋಣ. ತಕ್ಷಣ ಹೇಳಿಕೆ ಆಗೋಲ್ಲ, ವೇಟ್ ಮಾಡೋಣ. ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದು ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ. ಯಾರ್ಯಾರು ಏನು ಹೇಳ್ತಾರೋ ಸ್ವತಂತ್ರರು. ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದ್ದ ಕುಂಭಮೇಳದಲ್ಲಿ ಸ್ನಾನ ಮಾಡಿದ ನಂತರ DK ಶಿವಕುಮಾರ್ ಅವರು ಮಾಡಿರುವ ಟ್ವೀಟ್ ಇಂಟ್ರೆಸ್ಟಿಂಗು. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. DK ಶಿವಕುಮಾರ್ ಅವರ ಟ್ವೀಟ್ ಇದು. ಮತ್ತೊಮ್ಮೆ ಪ್ರಶಾಂತ್ ನಾಥು ಮತ್ತು ಆನಂದ್ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ನಾವು ಅರ್ಥ ಮಾಡ್ಕೊಂಡಂಗೆ ಅರ್ಥ ಆದ್ರದ್ದು ಅಥವಾ ಬೇರೆ ಏನಾರು ಇತ್ತ? ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳಿ ಇದು DK ಶಿವಕುಮಾರ ಬದಲಾವಣೆಯ ಬಗ್ಗೆನೇ ಹೇಳ್ತಿದ್ದಾರೆ ಅನ್ನೋ ಥರ ಏನಾರು ಕನ್ಫ್ಯೂಸ್ ಮಾಡ್ಕೊಂಡು ಅಥವಾ ಅದೇ ಉದ್ದೇಶ ಇಟ್ಕೊಂಡು ಮಾತಾಡಿದ್ದು ಅನ್ಸುತ್ತೆ ಅವರು? ಅಜಿತ್, ಅಂದರೆ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ, ಇದ್ರ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಚರ್ಚೆಗೆ ಸಂಬಂಧಪಟ್ಟಾಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಾಗ ಅವರು ಇಲ್ಲ, ಅಧ್ಯಕ್ಷರ ಬದಲಾವಣೆಗಳು ಆಗತ್ತೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಭಾಳ ಸ್ಪಷ್ಟ ಇದೆ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಬದಲಾವಣೆ ಮಾಡಿ ಹೊಸ ಅಧ್ಯಕ್ಷರನ್ನು ತರಬೇಕು ಅಂತಕ್ಕಂಥ ಪ್ರಯತ್ನಗಳು ಕಳೆದ ಹಲವು ತಿಂಗಳು ನಡೀತಾ ಇದೆ. ಅದಕ್ಕೆ ಭಾಳ ಪ್ರಮುಖವಾಗಿ DK ಶಿವಕುಮಾರ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ನನ್ನನ್ನು ಕೆಳಗಿಳಿಸಬೇಕು
ಮಾಡಬೇಕು ಅಂತಕ್ಕಂಥ ಯಾರ್ಯಾರು ಪ್ರಯತ್ನ ಮಾಡ್ತಿದ್ರು ಅವರೆಲ್ಲ ಪ್ರಯತ್ನಗಳಿಗೆ ತಡೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಹಾಸನಲ್ಲಿ ನಡಿಬೇಕಾದ ಸಮಾವೇಶ ರದ್ದಾಗಿರ್ತಕ್ಕಂಥದ್ದು, ದಲಿತ ಸಚಿವರು ಮತ್ತು ಶಾಸಕರ ಸಭೆ ರದ್ದಾಗಿರ್ತಕ್ಕಂಥದ್ದು, ತಮಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಈ ಎಲ್ಲ ದಲಿತ ಸಚಿವರುಗಳ ಒಂದು ಪ್ರಯತ್ನಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಇದರಿಂದ ಇನ್ನಷ್ಟು ಈ ಸತಾಯಗತಾಯ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಸತೀಶ್ ಜಾರಕಿಹೊಳಿ NT ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇತ್ತೀಚೆಗೆ ಕೆಲ ದಿನ ಹಿಂದೆ ದೆಹಲಿಗೆ ಹೋದಂಥ ಸತೀಶ್ ಜಾರಕಿಹೊಳಿ AICC ನಾಯಕರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಈಗ ರಾಜಣ್ಣ ಕೂಡ ನಿನ್ನೆ ವೇಣುಗೋಪಾಲ್ ಭೇಟಿ ಮಾಡಿದ್ರು. ಇವತ್ತು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮತ್ತು ದಲಿತ ಏನು ಸಚಿವರುಗಳ ಮತ್ತು ಏನು ಶಾಸಕರ ಸಭೆಗೆ ಬ್ರೇಕ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನಾವೇನು ದಲಿತ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕೆ ಅನುಮತಿ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮುಂದುವರಿಸಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಸತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿ ಮುಂದುವರಿಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಸತೀಶ್ ಜಾರಕಿಹೊಳಿ NT ಮಾಡ್ತಾ ಇದೆ. ಅದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಗೊತ್ತಿದೆ. ಇವತ್ತು ನಾವು ಡಿ ಕೆ ಶಿವಕುಮಾರ್ 2 ಬಾರಿ ಪ್ರಯತ್ನ ಪಟ್ಟು ಅವರ ರಿಯಾಕ್ಷನ್ ಪಡಿಬೇಕು ಅಂತೇಳಿ, ಆದರೆ 2 ಬಾರಿಯೂ ಕೂಡ ಅವರು ಮೌನಕ್ಕೆ ಶರಣಾಗಿದ್ದರು. ನಾವಿಲ್ಲಿ ಗಮನಿಸ್ಬೋದು, ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಒಂದು ಅಂತರ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಸೂಚನೆ ಕೊಟ್ಟ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದ ಬಗ್ಗೆ, ನಾಯಕತ್ವದ ಬಗ್ಗೆ ಯಾವುದೇ ರೀತಿಯ ಒಂದು ಬಹಿರಂಗ ಹೇಳಿಕೆ ಕೊಡ್ತಾ ಇಲ್ಲ, ಅವರು ಸೈಲೆಂಟ್ ಆಗಿದ್ದಾರೆ. ಇವತ್ತು ಕೂಡ 2 ಬಾರಿ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ರಿಯಾಕ್ಷನ್ ಕೊಡಲಿಲ್ಲ. ಒಂದಂತೂ ಸ್ಪಷ್ಟ ಆಗ್ತದೆ, ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಾಗೆ ಕಳೆದ ಕೆಲವು ದಿನಗಳಲ್ಲಿ ನಡೀತಾ ಇರತಕ್ಕಂಥ ಏನು ಡೆವಲಪ್ಮೆಂಟ್ ಇದೆ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪ್ತಾ ಇದೆ ಅನ್ನೋ ಸಂದೇಶಗಳು ಬರ್ತಾ ಇದ್ದಾವೆ. ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋ ಪ್ರಕಾರ ಇನ್ನು ಕೆಲವೇ ದಿನಗಳಂದ್ರೆ 7-8 ದಿನಗಳಲ್ಲಿ ಎಲ್ಲ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಜಾರಿ ಆಗುತ್ತೋ ಅಥವಾ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಕೆಳಗಿಳಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದೊಮ್ಮೆ ಕೆಳಗಿಳಿದಿದ್ದೆ ಆದರೆ ಅವರ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಏನು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದು ಗಂಭೀರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾತ್ರ ಕಾಂಗ್ರೆಸ್ ಅಂಕಣದಲ್ಲಿ ಈ ಒಂದು ಡೆವಲಪ್ಮೆಂಟ್ ಹುಟ್ಟು ಹಾಕಿದೆ. ಅಜಿತ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ನಿಮ್ಮ ಸೋರ್ಸ್ ಏನು ಹೇಳುತ್ತೆ? ಏನು ಅಧ್ಯಕ್ಷರ ಬದಲಾವಣೆನ ಇದು ಒಂದೇ ಸಲಕ್ಕೆ ಮುಖ್ಯಮಂತ್ರಿ ಮುಂದುವರಿಕೆ ಮತ್ತು ಅಧ್ಯಕ್ಷರ ಬದಲಾವಣೆ ಅಂದರೆ ಡಿ ಕೆ ಶಿವಕುಮಾರ್ಗೆ ತೀವ್ರ ಅಂದರೆ ತೀವ್ರ ಹಿನ್ನಡೆ ಆದಂಗೆ ಆಗ್ಬಿಡುತ್ತೆ. ನಂಬರ್ 1. ನಂಬರ್ 2, ಏನಿದು ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂದರೆ ಈಸಿ, ಇದನ್ನು ಡಿಪ್ರೆಸ್ಡ್ ಕೈಂಡ್ ಆಫ್ ಫೀಲಿಂಗ ಇದು? ಏನೋ ಪ್ರಯತ್ನ ಮಾಡ್ತಿದ್ದೀನಿ, ಏನೋ ಆಗ್ತಿಲ್ಲ, ಪ್ರಾರ್ಥನೆಯಿಂದ ಆದರೂ ಫಲ ಸಿಗುತ್ತಾ ನೋಡೋಣ ಅಂತ. ಅದೇ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರ್ತಕ್ಕಂಥದ್ದು ಏನು PCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಇದೆ. ನಾನು ಆ ಇಡೀ ಹೇಳಿಕೆಯನ್ನು ಅದರ ಕಾಂಟೆಕ್ಸ್ಟನ್ನು ನೋಡಿದೆ. ಅವರೆಲ್ಲೂ ಕೂಡ ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಹೌದು, ಒಡಿಸ್ಸಾದಲ್ಲಿ ಬದಲಾವಣೆ ಆಗಿದೆ, ನಾಳೆ ದಿಲ್ಲಿಯಲ್ಲಾಗಬೇಕು, ನಿಮಗೆ ಮಹಾರಾಷ್ಟ್ರದಲ್ಲಾಗಬೇಕು, ನಾನಾ ಪಟೋಲೆ ರಾಜೀನಾಮೆ ಕೊಟ್ಟು 4 ತಿಂಗಳಾಯಿತು. ಹರಿಯಾಣದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಅಲ್ಲಿನ ಭೂಪಿಂದರ್ ಸಿಂಗ್ ಹುಡ್ಡ ಬಣ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಇಟ್ಕೊಂಡು ಕೂತಿದೆ. ಚುನಾವಣೆ ಸೋತ ನಂತರ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕು, ಸೋತ ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷರು ಬರಬೇಕು. ಅವರು ಎಲ್ಲೂ ಕೂಡ ಕರ್ನಾಟಕದಲ್ಲಿ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಮೊದಲನೇ ಭಾಗ. ಎರಡನೇ ಭಾಗ ಅಜಿತ್, ನನಗನ್ಸುತ್ತೆ ಈಗ ಇದು ಖರ್ಗೆ ಅವರ ಒಂದು ಹೈಪೋಥೆಟಿಕಲಿ ಖರ್ಗೆ ಅವರ ಮನಸ್ಸಿನಲ್ಲಿದೆ ಅಂತ ಅಂದ್ಕೋಣ. ಬಟ್ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಿದ್ದರು, ಅವರೊಬ್ಬರ ಪಾರ್ಟಿಯಾಗಿರ್ತಾರೆ. ಅವ್ರದ್ದೇ ಅಂತಿಮ ಹೈಕಮಾಂಡ್ನಲ್ಲಿ ನಡೆದು ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು ಇವರು 3ರನ್ನ ಕನ್ಸಲ್ಟೇಷನ್ ಮಾಡಿಯೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಭಾಗ. ಎರಡನೇ ಭಾಗ ನೀವು ಇಟ್ಕೊಂಡು ನೋಡಿ, ಯಾವ ಹೈಕಮಾಂಡ್ ಈಗ ನೋಡಿ, ಸತೀಶ್ ಜಾರಕಿಹೊಳಿ ರಾಜಣ್ಣ ಎಷ್ಟೇ ಬೆನ್ನು ಹತ್ತಿರ್ಬೋದು ಹೋಗಿ ದಿಲ್ಲಿಯಲ್ಲಿ, ಯಾವ ಹೈಕಮಾಂಡ್ ಇವತ್ತು ರಾಜ್ಯಾಧ್ಯಕ್ಷರನ್ನು ತರಾತುರಿಯಲ್ಲಿ ಬದಲಾವಣೆ ಮಾಡಿ 1 ವರ್ಷದ ನಂತರ ಕ್ರೈಸಿಸ್ ಆಗಬಹುದು ಅಂತಕ್ಕಂಥದ್ದನ್ನು ನಾವೇನು ಶರ ಬರಿತಿದ್ದೀವಿ, ಅದನ್ನು ಈ ಫೆಬ್ರವರಿ ಮಾರ್ಚ್ನಲ್ಲಿ ಪ್ರಿಸಿಪಿಯೇಟ್ ಮಾಡುತ್ತೆ? ಯಾವ ಹೈಕಮಾಂಡ್ ಆ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಅಲ್ವಾ? ಹೌದು. ನೀವು ಡಿ ಕೆ ಶಿವಕುಮಾರರನ್ನು ಐ ಆಮ್ ನಾಟ್, ಈಗ ನೋಡಿ, ನೀವೊಂದು ಚದುರಂಗದ ಮಣೆಯನ್ನು ಹಾಕಿ, ಕರೆಕ್ಟ್, ಅದೇನೋ ಬೀದಿಲಿದ್ದ ಸಮಸ್ಯೆ ಒಳಗೆ ಬಿಟ್ಕೊಂಡು, ಚದುರಂಗದ ಮಣೆಯಲ್ಲಿ ನಿಮಗೆ ಪ್ಯಾದೆಗಳು, ಒಂಟೆ, ಆನೆ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಪರವಾಗಿವೆ. ಬಿ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್. ಹೌದು. ನಿಮಗೆ ರಾಜ ಮತ್ತು ಮಂತ್ರಿ ಅವು ಡಿ ಕೆ ಶಿವಕುಮಾರ್ ಪರವಾಗಿವೆ. ಕರೆಕ್ಟ್. ಅಂದರೆ ಈಗ ನೋಡಿ, ಈಗ HK ಪಾಟೀಲ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ನಾಳೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ರೆ ವಿರುದ್ಧ ಹೋಗ್ತಾರೆ ಅಂತ ಸ್ಥಿತಿ ಇರಲ್ಲ. ಮತ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರರ ವಿರುದ್ಧ ಇದೆ ಅಂತಕ್ಕಂಥದ್ದು ಕಳೆದ 3 ತಿಂಗಳ ನಿರ್ಣಯದಲ್ಲಂತೂ ಅನ್ನಿಸ್ತಾ ಇಲ್ಲ. ಹಾಗಿರುವಾಗ ಡಿ ಕೆ ಶಿವಕುಮಾರ್ ಬಳಿ ಇರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಟ್ರಂಪ್ ಕಾರ್ಡ್ ಏನು? KPCC ಅಧ್ಯಕ್ಷ ಸ್ಥಾನ. ಅದು ಅವ್ರ ಕೈಯಿಂದ ಏನಾದರೂ ಹೈಕಮಾಂಡ್ ಕಸಿದುಕೊಂಡ್ರೆ
ಡಿ ಕೆ ಶಿವಕುಮಾರ್ ಅಂದರೆ ನಿಮಗೆ ವಿಜೇಂದ್ರರನ್ನು ತೆಗೆದ್ರೆ ಯಡಿಯೂರಪ್ಪನವ್ರು ಮುನಿಸ್ಕೊಳ್ತಾರೆ ಅನ್ನುವ ಆತಂಕ ಏನು ಬಿ ಜೆ ಪಿ ನಾಯಕರು ದಿಲ್ಲಿಯವ್ರಿಗಿದೆ. ಡಿ ಕೆ ಶಿವಕುಮಾರರನ್ನು ನಾಳೆ ಮುಖ್ಯಮಂತ್ರಿ ಸ್ಥಾನದ ಭರವಸೆಯನ್ನು ನೀಡದೆ KPCC ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಡಿ ಕೆ ಶಿವಕುಮಾರ್ ಇಲ್ಲ ನಾನು ಆರಾಮಾಗಿ ಸದಾಶಿವನಗರದಲ್ಲಿ ಇರ್ತೀನಿ ಅಂತ ಕೂತ್ಕೊಳ್ತಾರೆ ಪಾಲಿಟಿಕ್ಸಲ್ಲಿ. ನೋ ವೇಸ್ ಚಾನ್ಸೇ ಇಲ್ಲ. ಈಗ ನನಗನ್ಸುತ್ತೆ ದಟ್ಸ್ ಫೈನ್. ಅಂದರೆ ಈಗ ಸಿದ್ದರಾಮಯ್ಯನವರ ಬಣ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮೇಲೆ ಒಂದು ಮೆಂಟಲ್ ಪ್ರೆಷರನ್ನು ಕ್ರಿಯೇಟ್ ಮಾಡಲಿಕ್ಕೆ, ಮತ್ತು ನಾಳೆ ಕ್ಲೇಮ್ ಮಾಡುವ ಪರಿಸ್ಥಿತಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದರೆ ಶಾಸಕರನ್ನು ಇನ್ನೊಂದು 10-15 ಜನರನ್ನು ಸೆಳೆದುಕೊಳ್ಳೋದು ಈಸಿ ಆಗುತ್ತೆ, ಅದು ತಪ್ಪಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ. ಬಟ್ ಇವೆಂಚುಯಲಿ ಅಜಿತ್, ಸಿದ್ದರಾಮಯ್ಯನವ್ರಿಗೂ ಮತ್ತು ಅವರ ಬಣಕ್ಕೂ ಕೂಡ ನಾಳೆ ಡಿ ಕೆ ಶಿವಕುಮಾರ್ ತೆಗೆದು ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗೋದು ಅವ್ರಿಗೂ ಬೇಕಾಗಿಲ್ಲ. ಕರೆಕ್ಟ್. ಯಾಕಂದರೆ 2019 ಏನು ಕುಮಾರಸ್ವಾಮಿ ಸರ್ಕಾರ ಬಿತ್ತು, ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇತ್ತು, ಡಿ ಕೆ ಶಿವಕುಮಾರ್ ಪಾತ್ರ ಇತ್ತು, ಅದು ಬೇರೆ. ಆದರೆ ಯಾಕೆ ಶಾಸಕರು ಯಡಿಯೂರಪ್ಪನವ್ರ ಜೊತೆಗೆ ಹೋದರು? ನಾಳೆ ನೀವು ಕ್ರೈಸಿಸ್ ಪ್ರಿಸಿಪಿಯೇಟ್ ಆದರೆ ಅಂಥ ಯಾವುದೇ ಇವೆಂಚುಯಲಿಟಿ ಕಾಂಗ್ರೆಸ್ ಹೈಕಮಾಂಡ್ ದಾರಿ ಮಾಡಿಕೊಟ್ಟಂತಾಗತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಅಂದರೆ ಡಿ ಕೆ ಶಿವಕುಮಾರ್ ಭಾಳ ಪವರ್ಫುಲ್ ಇದ್ದಾರೆ, ಅಧ್ಯಕ್ಷರಾಗಿ ಅವ್ರಿಗೂ ಒಂದು ಸ್ಥಾನಮಾನ ಬೇಕಾಗತ್ತೆ. ಮುಂದಿನ ಇಡೀ ಗೇಮ್ನಲ್ಲಿ ಅವ್ರಿಗಿರ್ತಕ್ಕಂಥ ಬಿಗ್ಗೆಸ್ಟ್ ಟ್ರಂಪ್ ಕಾರ್ಡ್ ಇಸ್ KPCC ಅಧ್ಯಕ್ಷ ಸ್ಥಾನ. ಅವರು ಉಪಮುಖ್ಯಮಂತ್ರಿಯಾಗಿ ಪವರ್ಫುಲ್ ಇದ್ದಾರೆ ಅಂತ ನನಗೆ ಅನಿಸಲ್ಲ. ಉಪಮುಖ್ಯಮಂತ್ರಿಗೆ ಬಹಳ ಪವರ್ಫುಲ್ ಇರಲ್ಲ. ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನಲ್ ಆಗಿ ಪವರ್ಫುಲ್ನೆಸ್ ಇರುತ್ತೆ. ಅವರ ಪವರ್ ಇರೋದೇ KPCC ಅಧ್ಯಕ್ಷ ಸ್ಥಾನದಲ್ಲಿ. ಹಾಗಿರುವಾಗ ಅದನ್ನು ಹೈಕಮಾಂಡ್ ಏನಾದರೂ ಟಚ್ ಮಾಡ್ಲಿಕ್ಕೆ ಹೊರಟ್ರೆ ಅವರ ಕನ್ಸೆಂಟ್ ಇಲ್ಲದೆ ಅದಿರ್ಬೋದು. ನಿಮಗೆ ಉದಯಪುರದ ರೆಸಲ್ಯೂಷನ್ ಇದೆ, ಒಬ್ಬರಿಗೆ ಒಂದೇ ಪೋಸ್ಟು, ಇದೆಲ್ಲ ಇರ್ಬೋದು. ಅದು ಇದ್ದೇ ತಾನೇ ಕಳೆದ 2 ವರ್ಷದಿಂದ ಅಧ್ಯಕ್ಷರಾಗಿ ಮುಂದುವರೆದಿರೋದು. ಖರ್ಗೆ ಅವ್ರ ವಿಷಯನೂ ಬಂದ್ಬಿಡುತ್ತೆ ಅಂತ. ರಾಜ್ಯಸಭೆ ವಿಪಕ್ಷ ನಾಯಕರಾಗಿದ್ದಾರೆ AICC ಅಧ್ಯಕ್ಷರ ಜೊತೆ. ಅಜಿತ್, ನನಗನ್ಸುತ್ತೆ ಅಜಿತ್ ತುಂಬ ಇದು ಯಾವುದೂ ಸುಲಭ ಇಲ್ಲ. ಖರ್ಗೆ ಅವರು ಇನ್ನೇನೋ ವಿಷಯ ಕೇಳಿದ್ರು, ಅದನ್ನು ನಾವು ನೇರವಾಗಿ ಕರ್ನಾಟಕ ಇಡೀ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಇವತ್ತು ನಡೆಸ್ತಾ ಇರೋದೇ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳು. ಹೌದು. ಆ ರಾಜ್ಯದಲ್ಲಿ ಏನೇ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಅದು ಒಡಿಸ್ಸಾದಲ್ಲಿ ತೆಗೆದುಕೊಂಡಂತೆ, ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡಂತೆ, ಹರಿಯಾಣದಲ್ಲಿ ತೆಗೆದುಕೊಂಡಂತೆ ಅಲ್ಲ. ನೀವು ಭಾಳ ಪೊಲಿಟಿಕಲ್ ಭಾಷೆಯಲ್ಲಿ ಹೇಳೋದಾದರೆ ದೀಸ್ ಆರ್ ದ ಕ್ಯಾಶ್ ಕೌಸ್ ಫಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಹಾಗಿರುವಾಗ ಇಲ್ಲಿ ಯಾವುದೋ ಒಂದು ನಿರ್ಣಯವನ್ನು ಸುಲಭವಾಗಿ ತೆಗೆದುಕೊಳ್ತಾರೆ ಅಂತ ನನಗಂತೂ ಅನಿಸ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.